ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ರವಿ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋದಾದ್ರೆ, ವಿರಾಟ್ ಕೊಹ್ಲಿ ಅವರ ಶತಕ, RCB ತಂಡಕ್ಕೆ ಜಯ ಹಾಗೂ ಈ ಸೀಸನ್ನ 8ನೇ ಜಯ ಅಂತ ಹೇಳ್ಬೋದು. ಈ ಮೂಲಕ ಅಗೈನ್ ವಿ ಆರ್ ಟೇಬಲ್ ಟಾಪರ್ಸ್. ನಂಬರ್ 1 ಪ್ಲೇಸಲ್ಲಿ RCB ತಂಡ ಈಗ ಕೂತಿದೆ. ಇದಾದ್ಮೇಲೆ ಈ ಸೀಸನಲ್ಲಿ ನಾವು 2026ನ IPLನ ಪ್ಲೇ ಆಫ್ಗೆ ಅನ್ಅಫಿಷಿಯಲಿ ಕ್ವಾಲಿಫೈ ಆಗಿದ್ದೀವಿ. ಒಂದು IPLನ ರೂಲ್ಸ್ ಪ್ರಕಾರ 8 ಪಂದ್ಯಗಳನ್ನು ಗೆದ್ದರೆ ಒಂದು ಯಾವುದೇ ತಂಡ ಆಗ್ಬೋದು, 8 ಪಂದ್ಯಗಳನ್ನ ಗೆದ್ರೆ ಕ್ವಾಲಿಫೈ ಆಗುತ್ತೆ ಅಂತಾನೆ ಹೇಳ್ಬೋದು. RCB ತಂಡ ಇಲ್ಲಿಂದ ಒಂದು ಇನ್ನು ಮಿಕ್ಕಿರುವಂತಹ 2 ಪಂದ್ಯಗಳಲ್ಲಿ ಒಂದನ್ನು ಅಫಿಷಿಯಲಿ ಕ್ವಾಲಿಫೈ ಆಗ್ತಾರೆ. ಈ ಮೂಲಕ RCB ತಂಡಕ್ಕೆ ಜಯ ಮಾತ್ರ ಅವಶ್ಯಕತೆ ಇದೆ. ಆ ಒಂದು ಜಯ ಕೂಡ ಕಳೆದ LSG ವಿರುದ್ಧ ಹಾಗೂ ಗುಜರಾತ್ ತಂಡಗಳ ವಿರುದ್ಧ ಸೋತಾಗ ಅಟ್ಲೀಸ್ಟ್ ಆ ಒಂದು ಪಂದ್ಯದಲ್ಲಾದ್ರೂ ಗೆದ್ದಿದ್ದಾರೆ. ಯಾವ್ದಾದ್ರು ಒಂದು ಪಂದ್ಯ ಗೆದ್ದಿದ್ರೆ ಸಾಕಾಗಿತ್ತು. ನಮಗೆ ನೆನ್ನೆನೆ ಆಲ್ಮೋಸ್ಟ್ ಅಫಿಷಿಯಲಿ RCB ತಂಡ ಕ್ವಾಲಿಫೈಡ್ ಅಂತ ಬಂದ್ಬಿಡ್ತಿತ್ತು. ಆಗಿದ್ದೇನಿಲ್ಲ, ಈಗಲೂ ಕೂಡ ಇನ್ನೂ ಒಂದು ಅವಕಾಶ ಇದೆ, ನೋಡೋಣ. ನಿನ್ನೆಯ ಒಂದು ಪಂದ್ಯದಲ್ಲಿ ಮಳೆ ಕೂಡ ಬಂತು. ಆಲ್ಮೋಸ್ಟ್ ಒಂದು 75 ನಿಮಿಷಗಳ ಕಾಲ, ಅಂದ್ರೆ ಆಲ್ಮೋಸ್ಟ್ ನಿನ್ನೆ ಮ್ಯಾಚ್ 1.5 ಅವರ್ ಲೇಟಾಗಿ ಸ್ಟಾರ್ಟ್ ಆಯಿತು. RCB ತಂಡ ಟಾಸ್ ಅನ್ನ ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡ್ಕೋತಾರೆ. ಬೌಲಿಂಗ್ ಅನ್ನು ಆಯ್ಕೆ ಮಾಡ್ಕೊಂಡು RCB ತಂಡ KKRಗೆ ಬ್ಯಾಟಿಂಗ್ ಅನ್ನ ನೀಡುತ್ತೆ. ಒಂದ್ ಕಡೆ ಟಾಸ್ ಅನ್ನ ಸೋತು ಬ್ಯಾಟಿಂಗ್ಗೆ ಇಳಿದಂತಹ KKR ತಂಡ, ಅಜಿಂಕ್ಯ ರಹಾನೆ ಅವರು ಹೇಳ್ಕೊಳ್ಳುವಂತ ಟಚ್ ಅಲ್ಲ ಈ ಸೀಸನ್ ಅವರನ್ನು ಕಾಣಿಸ್ತಾ ಇಲ್ಲ ನನಗೆ. 13 ಎಸೆತ, ಒಂದು 3 ಬೌಂಡ್ರಿ, 1 ಸಿಕ್ಸರ್, 19 ರನ್ ಗಳಿಸ್ತಾರೆ. ಅದಾದ್ಮೇಲೆ ಕಳೆದ ಪಂದ್ಯದ ಶತಕ ಸಾಧಕ ಫಿನ್ ಅಲೆನ್ ಅವ್ರ ಕಡೆಯಿಂದ ಕೂಡ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಬಂದಿಲ್ಲ. 18 ರನ್, ಒಂದು 12 ಎಸೆತ, ಒಂದು 3 ಬೌಂಡ್ರಿ ಮತ್ತು 2 ಸಿಕ್ಸರ್. ಅವರ ಒಂದು ವಿಕೆಟ್ ಅನ್ನ ಭುವನೇಶ್ವರ್ ಕುಮಾರ್ ಅವರು ಪಡ್ಕೋತಾರೆ. ಅದಾದ್ಮೇಲೆ ಅಂಕುಶ್ ರಘುವಂಶಿ ಅವರು ಕೂಡ ಒಂದು 46 ಎಸೆತ, 73 ರನ್, 5 ಬೌಂಡ್ರಿ ಮತ್ತೊಂದು 3 ಸಿಕ್ಸರ್ ಅವರು ಕೂಡ ಸಿಡಿಸ್ತಾರೆ. ಅದಾದ್ಮೇಲೆ ಈ ಸೀಸನ್ ಅಲ್ಲಿ ಒಂದು ಕ್ಯಾಮರಾನ್ ಗ್ರೀನ್ ಅವ್ರ ಕಡೆಯಿಂದ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇ ಒಂದು, ಅವ್ರ ಕಡೆಯಿಂದ ಬರ್ತಾ ಇರೋದೇ ಒಂದು ಶತಕ ಮಾತ್ರ ಅವ್ರ ಕಡೆಯಿಂದ ಬಂದಿರುತ್ತೆ. ನಿನ್ನೆ ಒಂದು ಪಂದ್ಯದಲ್ಲೂ ಕೂಡ 24 ಎಸೆತ, ಒಂದು 34-35 ರನ್ ಎಲ್ಲ ಹೊಡಿತಾರೆ. ಅವ್ರ ಕಡೆಯಿಂದ ಕೂಡ ಹೇಳ್ಕೊಳ್ಳುವಂತ ರೀತಿಯಲ್ಲಿ ಇನ್ನಿಂಗ್ಸ್ ಬಂದಿರಲ್ಲ ಕ್ಯಾಮರಾನ್ ಗ್ರೀನ್ ಅವ್ರ ಕಡೆಯಿಂದ ಕೂಡ. ಅದಾದ್ಮೇಲೆ ರಿಂಕು ಸಿಂಗ್ ಅವ್ರ ಕಡೆಯಿಂದ ಒಂದು ಬ್ಯೂಟಿಫುಲ್ ಇನ್ನಿಂಗ್ಸ್ ಬರುತ್ತೆ ಅಂತ ಹೇಳ್ಬೋದು. 29 ಎಸೆತ, 49 ರನ್, 3 ಬೌಂಡ್ರಿ ಮತ್ತೊಂದು 2 ಸಿಕ್ಸರ್ ಅವ್ರ ಕಡೆಯಿಂದ ಕೂಡ ಸಿಡಿಸ್ತಾರೆ. KKR ತಂಡ 4 ವಿಕೆಟ್ನ ಕಳ್ಕೊಂಡು 20 ಓವರ್ಗಳ ಅಂತ್ಯಕ್ಕೆ ಕೇವಲ 192 ರನ್ಗಳನ್ನು ಮಾತ್ರ ಗಳಿಸ್ತಾರೆ. ಇನ್ನು ಲಾಸ್ಟ್ ಓವರ್ ಅಲ್ಲಿ ಒಂದು ರನ್ಔಟ್ ಆಗುತ್ತೆ. ಇಲ್ಲಾಂದ್ರೆ RCB ತಂಡಕ್ಕೆ 194 ರನ್ಗಳ ಟಾರ್ಗೆಟ್ ಬರ್ತಿತ್ತು. ಲಾಸ್ಟ್ ಓವರ್ನ ಲಾಸ್ಟ್ ಬಾಲ್ ಅಲ್ಲಿ ರನ್ಔಟ್ ಆಗುತ್ತೆ. KKR ತಂಡ 192 ರನ್ಗಳಿಗೆ 4 ವಿಕೆಟ್ನ ಕಳ್ಕೊಂಡು RCB ತಂಡಕ್ಕೆ 193 ರನ್ಗಳ ಒಂದು ಟಾರ್ಗೆಟ್ ಅನ್ನ ಕೊಡ್ತಾರೆ. ನಾನು ಅನ್ಕೊಂಡಿದ್ದೆ RCB ತಂಡಕ್ಕೆ ಒಂದು ಮೊತ್ತ ಸ್ವಲ್ಪ ಚೇಸ್ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟಿ ಅಂತ ಅನಿಸ್ಬೋದು ಅಂತ. RCB ತಂಡ ಬ್ಯೂಟಿಫುಲಿ ಒಂದು ರಿಸ್ಕೇ ಇಲ್ದಂಗೆ ಅಥವಾ ತುಂಬಾ ಆರಾಮಾಗಿ ಪಂದ್ಯವನ್ನು ಚೇರ್ನ ಗಳಿಸ್ತಾರೆ. ಮತ್ತೊಂದನ್ನ ಹೇಳೋದು ಮತ್ತೆ ನಾನು, ಫೈನಲಿ ಇಷ್ಟು ದಿವಸಗಳಿಂದ ನಾವು ಹೇಳ್ಕೊಂಡೇ ಬರ್ತಿದ್ವಿ ಶೆಫರ್ಡ್ ಅವರನ್ನ ಕೂರಿಸ್ಬೇಕು ಅಂತ. ಅವರನ್ನ ಕೂರಿಸಿ ಅವರ ಜಾಗಕ್ಕೆ ನಿನ್ನೆ ಮತ್ತೊಬ್ಬ ಫಾರಿನ್ ಪ್ಲೇಯರ್ ಆದಂತಹ ಜೇಕಬ್ ಡಫಿ ಅವರು ಬಂದ್ರು ಕೂಡ. ನಿನ್ನೆ ಅವರು ಕೂಡ ಬಂದು ಬೌಲಿಂಗ್ ಆಗ್ತಾ ಇರ್ಬೇಕಾದ್ರೆ ರೊಮೊರೆ ಶೆಫರ್ಡ್ ಅವರ ಇನ್ನೊಂದು ಅವತಾರನ ನೋಡ್ದಂಗಿತ್ತು. ಏನಕ್ಕಂದ್ರೆ ಅವರು ಕೂಡ ಹೊಡ್ಸ್ಕೋತಾ ಇದ್ರು. 4 ಓವರ್ಗೆ 48 ರನ್ ಕನ್ಸಿಡರ್ ಮಾಡಿದ್ರೆ ಅನ್ಸುತ್ತೆ. ರಸಿಕ್ ಸಲಮ್ದಾರ್ ಅವರು ಒಂದು ವಿಕೆಟ್, ಮತ್ತೆ ಭುವನೇಶ್ವರ್ ಕುಮಾರ್ ಅವರು ಫಿನ್ ಅಲೆನ್ ವಿಕೆಟ್ ನ ಪಡೆಯುವ ಮೂಲಕ ಅವರು ಕೂಡ ಆರಂಭಿಕ ಆಘಾತವನ್ನ KKR ತಂಡಕ್ಕೆ ನೀಡ್ತಾರೆ. ಅದಾದ್ಮೇಲೆ ಜೋಶ್ ಹ್ಯಾಸಲ್ವುಡ್ ಅವರು ಕೂಡ ಒಂದು ವಿಕೆಟ್ ಅನ್ನ ಪಡ್ಕೋತಾರೆ. ಅಂತಿಮವಾಗಿ RCB ತಂಡಕ್ಕೆ 193 ರನ್ಗಳ ಟಾರ್ಗೆಟ್ ಅನ್ನ ನೀಡ್ತಾರೆ. 193 ರನ್ಗಳ ಒಂದು ಬೃಹತ್ ಮೊತ್ತವನ್ನ. ಏನಕ್ಕಂದ್ರೆ ನಾವು ಮುಂಬೈ ತಂಡದ ವಿರುದ್ಧ ಅದೇ ಪಿಚ್ ಅಲ್ಲಿ ಲಾಸ್ಟ್ ಮ್ಯಾಚ್ ಆಡಿದಾಗ ನಮ್ಗೆ 167 ರನ್ಗಳನ್ನೇ ಚೇಸ್ ಮಾಡೋಕೆ ಲಾಸ್ಟ್ ಓವರ್ನ ಲಾಸ್ಟ್ ಬಾಲ್ ಥ್ರಿಲ್ಲರ್ ವರೆಗೂ ಹೋಗ್ಬೇಕಾಯ್ತು. ನಿನ್ನೆ ಒಂದು ಪಂದ್ಯದಲ್ಲಿ ಮಳೆ ಬಂದ್ರು ಕೂಡ ಬ್ಯಾಟಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಂತಾನೆ ಹೇಳ್ಬೋದು. ಏನಕ್ಕಂದ್ರೆ 160 ಕಮ್ಮಿ ಸ್ಕೋರ್ ಥ್ರಿಲ್ಲರ್ ಆದ್ರೆ ಇದು ಪ್ಲಸ್ ಟಾರ್ಗೆಟ್ ಅಂದಾಗ ಒಂದ್ ಕಡೆ ಎಲ್ಲೋ RCB ತಂಡಕ್ಕೆ ಸ್ವಲ್ಪ ಹಂತದಲ್ಲಿ ವಿಕೆಟ್ಸ್ ಅನ್ನ ಕಳ್ಕೋತಾರ ಅಂತೆಲ್ಲ ಒಂದ್ಸಲ ಟೆನ್ಸ್ಟ್ ಆಗಿತ್ತು. ಫೈನಲಿ ಮುಂಬೈ ವಿರುದ್ಧ ಒಂದು 167 ರನ್ಗಳ ಒಂದು ಥ್ರಿಲ್ಲರ್ ನ ನೋಡಿದ್ರೆ ನಿನ್ನೆ ಒಂದು ಬ್ಯಾಟಿಂಗ್ಗೆ ಹೆಲ್ಪ್ ಮಾಡ್ದಂಗಿತ್ತು ಒಂದು ಪಿಚ್. ಯಾಕಂದ್ರೆ ಬೌಲರ್ಸ್ಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ಅಥವಾ ಬ್ಯಾಟ್ಸ್ಮನ್ಗಳು ರನ್ ಅನ್ನ ಗಳಿಸಕ್ಕೆ ಒಂದು ಪರದಾಡ್ತಾರೆ ಅಂತೆಲ್ಲ ಒಂದು ಪ್ರಿಡಿಕ್ಷನ್ ಎಲ್ಲ ಬಂದಿತ್ತು. ಅದನ್ನೆಲ್ಲ ಸುಳ್ಳು ಮಾಡ್ತಾ ನಿನ್ನೆ ಒಂದು ಮ್ಯಾಚ್ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಸರಾಗವಾಗಿ ರನ್ ಅನ್ನ ಮುಂಬೈ ತಂಡ ಯಾವ ರೀತಿ ಬ್ಯಾಟಿಂಗ್ ಆಡಕ್ಕೆ ಪರದಾಡ್ತಾ ಇತ್ತು, ಮತ್ತೆ RCB ತಂಡ ಚೇಸ್ ಅಂತ ಹೇಳಿದಾಗ 39 ರನ್ಗಳಿಗೆ ಪ್ರಮುಖ 3 ವಿಕೆಟ್ ಅನ್ನ ಕಳ್ಕೊಳ್ತು. ಅದನ್ನೆಲ್ಲ ನೋಡಿದಾಗ ನೆನ್ನೆ ಕೂಡ ಒಂದು ಹೈ ಸ್ಕೋರಿಂಗ್ ಅಲ್ಲ ಅಂತಂದ್ರೂ ಕೂಡ ಒಂದು ಥ್ರಿಲ್ಲರ್ ಮ್ಯಾಚ್ ನೆನ್ನೆ ಕೂಡ ಬರ್ಬೋದು ಅಂತ ಅನ್ಕೊಂಡಿದ್ದೆ. ಹಂಗಾಗ್ಲಿಲ್ಲ.
ಫೈನಲಿ ನಿನ್ನೆ ಮತ್ತು 3 ರನ್ಗಳ ಒಂದು ಟಾರ್ಗೆಟ್ ಅನ್ನ ಪಡೆದಂತಹ ಆರ್-ಸಿ-ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು 60 ಎಸೆತ 105 ರನ್, ಒಂದು 11 ಬೌಂಡ್ರಿ ಮತ್ತು 3 ಸಿಕ್ಸರ್. ಕಳೆದ ಪಂದ್ಯದ ಅಂದ್ರೆ ಲಾಸ್ಟ್ ಅದೇ ವೆನ್ಯೂದಲ್ಲಿ ಆಡಿದಾಗ ವಿರಾಟ್ ಕೊಹ್ಲಿ ಅವರು ಮುಂಬೈ ವಿರುದ್ಧ ಫೇಸ್ ಮಾಡಿದ ಫಸ್ಟ್ ಬಾಲಲ್ಲೇ ಡಕ್ಔಟ್ ಆಗ್ತಾರೆ. ಸೊ ಅಂದ್ರೆ ಬ್ಯಾಕ್ ಟು ಬ್ಯಾಕ್, ಅದಕ್ಕಿಂತ ಮುಂಚೆ ಮ್ಯಾಚ್ ಕೂಡ ಡಕ್ಔಟ್ ಆಗಿರ್ತಾರೆ. ಸೊ ನಿನ್ನೆ ಒಂದು ಪಂದ್ಯದಲ್ಲಿ ಶತಕವನ್ನ ಗಳಿಸುವ ಮೂಲಕ ಒಂದು ಸೆಲೆಬ್ರೇಷನ್ ಬರಲ್ಲ. ಸೊ ಅದೊಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ಸೊ ಅದಾದ್ಮೇಲೆ ಈ ಸೀಸನಲ್ಲಿ ಫಿಲ್ಸಾಲ್ಟ್ ಅವರನ್ನ ಜಾಸ್ತಿ ಮಿಸ್ ಮಾಡ್ಕೋತಾ ಇದೀವಿ ಅಂತ ನನಗೂ ನಿನ್ನೆ ಪರ್ಸ್ನಲಿ ಅಂತ ಅನ್ನಿಸ್ತು. ಬೆತೆಲ್ ಅವ್ರ ಕಡೆಯಿಂದ ನಿನ್ನೆ ಕೂಡ ಕೇವಲ ಒಂದು 12 ಎಸೆತ, ಕೇವಲ ಒಂದು 15 ರನ್ ಅಷ್ಟೇ ಗಳಿಸಿದ್ರು. ಸೊ ಫಿಲ್ಸಾಲ್ಟ್ ಅವರು ಅಪ್ಕಮಿಂಗ್ ಮ್ಯಾಚಸ್ ಅಥವಾ ಮುಂಬರುವಂತಹ ಪಂದ್ಯಗಳಿಗೆ ಅವರೇನಾದರೂ ಅಫಿಷಿಯಲಿ ಟೂರ್ನಮೆಂಟಿಂದ ಹೊರಬಿದ್ರು ಅಥವಾ ಬಂದೇ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಜೋರ್ಡನ್ ಕಾಕ್ಸ್ ಅವ್ರಿಗೆ ಅವಕಾಶ ಕೊಡೋಕೆ ಇದೊಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಅಕಸ್ಮಾತ್ ಅವ್ರಿಗೆ ಮಿಕ್ಕಿರುವಂತಹ 2 ಮ್ಯಾಚಲ್ಲೂ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಯಾವಾಗ ಅವ್ರಿಗೆ ಅವಕಾಶ ಕೊಡೋದು ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಸೊ ಇದಾದ್ಮೇಲೆ ಪಡಿಕಲ್ ಅವರು 27 ಎಸೆತ 39 ರನ್, ಒಂದು 7 ಬೌಂಡ್ರಿನ ಕೂಡ ಸಿಡಿಸ್ತಾರೆ. ಅಂದ್ರೆ ಮಿಕ್ಕಿರೋಂತ ಒಂದು 3-4 ಮ್ಯಾಚಸ್ ಅಲ್ಲಿ ಆ ಒಂದು ಟಚ್ ಅಲ್ಲೂ ಮಿಸ್ ಆದಂಗಿತ್ತು. ಸೊ ವಾಪಸ್ ಬಂದ ಒಂದು ಟಚ್ ಪಡಿಕಲ್ ಅವ್ರಿಗೆ. ಸೊ ಇದಾದ್ಮೇಲೆ ಅವರು 8 ಎಸೆತ 11 ರನ್, ಒಂದು ಬೌಂಡ್ರಿ, ಒಂದು ಸಿಕ್ಸರ್ನ ಕೂಡ ಸಿಡಿಸ್ತಾರೆ. ಶಾರ್ಟ್ ಸೆಲೆಕ್ಷನ್ ಏನಕ್ಕೂ ಮಿಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸುನಿಲ್ ನಾರಾಯಣ್ ಅವರು ಓವರ್ ಅಲ್ಲಿ ಒಂದು 6 ಅನ್ನು ಸಿಡಿಸ್ತಾರೆ. ಸೊ ಒಂದು ಧೃತಿಗೆಟ್ಟಂತಹ ಒಂದು ಹೊಡೆದಂಗಿತ್ತು ಪಟ್ಟಿದಾರ್ ಅವರು. ಸೊ ಅವರು ಕೂಡ ಒಂದು ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ಇನ್ನೂ ಸ್ವಲ್ಪ ತಂಡಕ್ಕೆ ಆಧಾರ ಸ್ತಂಭ ಹೋಗ್ಬೇಕಾಗಿದೆ. ಅಂದ್ರೆ ಸದ್ಯಕ್ಕೆ ಇವಾಗ ಅಂದ್ರೆ ಲೀಗ್ ಹಂತದಲ್ಲಿರೋದ್ರಿಂದ ಅಷ್ಟೊಂದು ಮ್ಯಾಟ್ರ್ ಆಗ್ದಿರನೋ ಇರ್ಬೋದು, ಮ್ಯಾಟ್ರ್ ಕೂಡ ಆಗ್ಬೋದು. ಏನಕ್ಕಂದ್ರೆ ಇನ್ನು ಮಿಕ್ಕಿರುವಂತಹ ಎಲ್ಲ ಪಂದ್ಯಗಳಲ್ಲೂ ಅವರು ಬ್ಯಾಟಿಂಗ್ನ ಫಾರ್ಮ್ನ ಕಂಡುಕೊಳ್ಬೇಕಾಗಿದೆ. ಸೊ ಅದಾದ್ಮೇಲೆ ಟಿಮ್ಮಿ ಡೇವಿಡ್ ಅವರು ಕೇವಲ 2 ರನ್ ಹೊಡೆದಿದ್ದವರು. ಸೊ ಅದಾದ್ಮೇಲೆ ಫೈನಲಿ ಫಿನಿಶಿಂಗ್ ಟಚ್ ಅನ್ನೋ ರೀತಿಲಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ವಿಕೆಟ್ಸ್ ಹೋಗ್ತಿದ್ರು ಕೂಡ ಫೈನಲಿ ಫಿನಿಶಿಂಗ್ ಟಚ್ ಅನ್ನೋ ರೀತಿಲಿ ಕಡೆಯ ಓವರಲ್ಲಿ ಒಂದು 6 ಎಸೆತಗಳಿಂದ 3 ರನ್ಗಳ ಒಂದು ಅವಶ್ಯಕತೆ ಇದ್ದಾಗ ಜಿತೇಶ್ ಶರ್ಮಾ ಅವರು ಇನ್ಫಾರ್ಮ್ ಬ್ಯಾಟ್ಸ್ಮನ್, ಅಂದ್ರೆ ನಿನ್ನೇನೋ ಫಾರ್ಮ್ ಬಂದಾಗಿದ್ರು ಅವರು, ಅಂದ್ರೆ ಒಂದು ಇಂಟೆಂಟ್ ಅವ್ರ ಕಡೆಯಿಂದ ಕಾಣ್ತಾ ಇತ್ತು. ಕೇವಲ ಅವ್ರ ಕಡೆಯಿಂದ ಒಂದು 5 ಎಸೆತ 8 ರನ್, ಒಂದು ಕಡೆಯದಾಗಿ ಒಂದು ಬೌಂಡ್ರಿನ ಸಿಡಿಸಿ ಆರ್-ಸಿ-ಬಿ ತಂಡಕ್ಕೆ ಒಂದು ಜಯವನ್ನ ತಂದು ಕೊಡ್ತಾರೆ. ಸೊ ಈ ಮೂಲಕ ಮೊದಲೇ ಹೇಳ್ದಂಗೆ ಆರ್-ಸಿ-ಬಿ ತಂಡ ಪ್ರೆಸೆಂಟ್ ಈಗ IPL ಪಾಯಿಂಟ್ಸ್ ಟೇಬಲ್ನ ನಂಬರ್ 1 ಪ್ಲೇಸ್ ಅಲ್ಲಿ ಆರ್-ಸಿ-ಬಿ ತಂಡ ಹೋಗ್ಬಿಟ್ಟು ಕೂತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಮೂಲಕ ಆರ್-ಸಿ-ಬಿ ತಂಡ 2026ನ IPLಗೆ ಅನ್ಅಫಿಷಿಯಲಿ ಕ್ವಾಲಿಫೈ ಆಗಿದೆ. ಸೊ ಇನ್ನು ಮಿಕ್ಕಿರುವಂತಹ 2 ಪಂದ್ಯಗಳಲ್ಲಿ ಒಂದು ಪಂದ್ಯ ನಾವು KKR ಮೇಲೆ ಗೆಲ್ತೀವ ಅಥವಾ SRH ಮೇಲೆ ಗೆಲ್ತೀವ ಅಥವಾ 2 ಪಂದ್ಯಗಳನ್ನು ಗೆಲ್ತೀವ ಮ್ಯಾಟ್ರ್ ಅಲ್ಲ. ಅಟ್ಲೀಸ್ಟ್ ಒಂದು ಪಂದ್ಯವನ್ನಂತೂ ಆರ್-ಸಿ-ಬಿ ಗೆಲ್ಲಲೇಬೇಕಾಗಿದೆ. ಸೊ ಗೆದ್ದಿಲ್ಲ ಅಂದ್ರೆ ಒಂದು ಸ್ವಲ್ಪ, ಯಾಕಂದ್ರೆ ನಾವು ಟಾಪ್ 2 ಫಿನಿಶ್ ಮಾಡಬೇಕು, ಕ್ವಾಲಿಫೈಯರ್ 1 ಆಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಆರ್-ಸಿ-ಬಿ ತಂಡಕ್ಕೆ ಇನ್ನು ಮಿಕ್ಕಿರುವಂತ 2 ಪಂದ್ಯಗಳಲ್ಲಿ ಒಂದು ಜಯ ಬೇಕೇ ಬೇಕು. ಅದು ಮಸ್ಟ್ ವಿನ್ ಗೇಮ್ಸ್ ಆಗಿರುತ್ತೆ. ಸೊ ಇನ್ನು ಮಿಕ್ಕಿರುವಂತ 2 ಮ್ಯಾಚಲ್ಲಿ ಒಂದು ಈ ಸಂಡೇ ನಡೆದ್ರೆ ಲಾಸ್ಟ್ ಲೀಗ್ ಮ್ಯಾಚ್ ಹೈದರಾಬಾದ್ ತಂಡದ ವಿರುದ್ಧ ಇರುತ್ತೆ, ಹೈದರಾಬಾದ್ನ ಪಿಚ್ಚಲ್ಲಿ. ಸೊ ಈ ಒಂದು ಸಂಡೇ ಆಗ್ತಾ ಇರೋ ಧರ್ಮಶಾಲದಲ್ಲಿ ನಡೀತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಆರ್-ಸಿ-ಬಿ ತಂಡಕ್ಕೆ ಆಲ್ ದಿ ಬೆಸ್ಟ್. ಪಂಜಾಬ್ ತಂಡ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನು ಸೋಲ್ತಾ ಇದೆ. ಸೊ ಇವತ್ತು ಕೂಡ ಮುಂಬೈ ವರ್ಸಸ್ ಪಂಜಾಬ್ ತಂಡಗಳ ಒಂದು ನಡುವಿನ ಪಂದ್ಯದಲ್ಲಿ ಅಟ್ಲೀಸ್ಟ್ ಪಂಜಾಬ್ ಗೆಲ್ಲಬಹುದು ಅಂತ ಅನ್ಕೋತೀನಿ, ಅಥವಾ ಹೇಳಕ್ಕಾಗಲ್ಲ. ಆ ಕಡೆ ಒಂದ್ ಕಡೆಯಿಂದ ಮುಂಬೈ ಕೂಡ ಸೋತ್ಕೊಂಡೇ ಬರ್ತಾ ಇದೆ, ಒಂದ್ ಕಡೆಯಿಂದ ಪಂಜಾಬ್ ಕೂಡ ಸೋಲ್ತಾನೆ ಇದೆ. ಸೊ ಇವತ್ತಿನ ಒಂದು ಪಂದ್ಯ ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನೋಡ್ತಾ ಡಿಸ್ಕಸ್ ಮಾಡ್ತಾ ಹೋಗೋದಾದ್ರೆ, ಆರ್-ಸಿ-ಬಿ ತಂಡ ನಿನ್ನೆ ವೆಂಕಟೇಶ್ ಅಯ್ಯರ್ ಅವರಿಗೆ ಚಾನ್ಸ್ ಕೊಡ್ತು. ಜೊತೆಗೆ ರೊಮರಿಯೋ ಶೆಫರ್ಡ್ ಅವರನ್ನ ಕೂರಿಸಿ ಜೇಕಬ್ ಡಫಿ ಅವರನ್ನ ಕೂಡ ಒಳಗಡೆ ಕರ್ಕೊಬಂದ್ರು. ಸೊ ನನಗೆ ಗೊತ್ತಿದ್ದಂಗೆ ಇನ್ನು ಮಿಕ್ಕಿರುವಂತಹ ಎಲ್ಲಾ ಮ್ಯಾಚಸ್ ಅಲ್ಲಿ ಕೂಡ ಈ ಒಂದು ಪ್ಲೇಯಿಂಗ್ 11 ಕಂಟಿನ್ಯೂ ಆಗ್ಬೋದು, ಅಥವಾ ಜೇಕಬ್ ಬೆತೆಲ್ ಅವರ ಜಾಗಕ್ಕೆ ಫಿಲ್ಸಾಲ್ಟ್ ಅವರು ವಾಪಸ್ ಬರ್ಬೋದು, ಇಲ್ಲಾಂದ್ರೆ ಜೋರ್ಡನ್ ಕಾಕ್ಸ್ ಅವರನ್ನ ಒಂದು ಪ್ಲೇಯಿಂಗ್ 11 ಅಲ್ಲಿ ಕರ್ಕೊಂಡ್ ಬರ್ಬೋದು ಅಂತ ಅನ್ಕೊಂಡಿದೀನಿ. ಸೊ ನೋಡೋಣ. ಆಲ್ ಇಸ್ ವೆಲ್, ಆಲ್ ದಿ ಬೆಸ್ಟ್ ಆರ್-ಸಿ-ಬಿ. ಇದಿಷ್ಟನ್ನ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಿನಕ್ಕೊಂದು ಕಂಟೆಂಟ್ ಯೂಟ್ಯೂಬ್ ಚಾನಲನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.